ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಓಕೆ, ಇಷ್ಟು ದಿವಸ ನಾವು ಅಂದರೆ ಕೋರ್ಸ್ ಓರಿಯೆಂಟೆಡ್ ಅಂದರೆ ಲೈಕ್ ಯಾವ ಥರ ಅಂದರೆ ನಾವು ಪಿ ಯು ಸಿ ಅವ್ರಿಗೆ ಮತ್ತು ಡಿಪ್ಲೊಮೋದವ್ರಿಗೆ ಮತ್ತು ಇಂಜಿನಿಯರಿಂಗ್ ಈ ಸ್ಟೂಡೆಂಟ್ಸ್ಗೆ ನಾವು ಆಮ್, ಅಲ್ಲಿ ಇರೋ ಸಬ್ಜೆಕ್ಟನ್ನು ನಾವು ಏನು ಮಾಡೋದು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮತ್ತು ಆ ಸಬ್ಜೆಕ್ಟನ್ನು ನಾವು ಗೈಡ್ ಮಾಡ್ತಾ ಇದ್ದೀವಿ ಆಯಾ ಸ್ಟೂಡೆಂಟ್ಸ್ಗೆ. ಸೊ ಈಗ ತುಂಬ ಸ್ಟೂಡೆಂಟ್ಸ್ ಅಪ್ರೋಚ್ ಮಾಡ್ತಾರೆ, ಪೈಥಾನ್ ಕೋರ್ಸ್ ಮಾಡಿ ಮತ್ತು ಜಾಂಗೋ ಕೋರ್ಸ್ನ ಕಲಿಸ್ಕೊಡಿ, ಮರ್ಸ್ಟಾಕ್ ಕೋರ್ಸ್ನ ಕಲಿಸ್ಕೊಡಿ ಸರ್ ಅಂತ. ಸೊ ಅದ್ರ ಬೇಸ್ ಮೇಲೆ ನಾವು ರಿಸರ್ಚ್ ಮಾಡಿರೋ ಬೇಸ್ ಮೇಲೆ ಸೊ ಈಗ ಪೈಥಾನ್ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ವಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಫ್ರೀಯಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಇರ್ತವೆ. ಸೊ ಫ್ರೀಯಾಗಿ ನೀವು ಕಲಿಬೋದು. 10 ವೀಡಿಯೋಸ್ನ ನಾವು ಪ್ರೆಸೆಂಟಾಗಿ ಅಪ್ಲೋಡ್ ಮಾಡ್ತೀವಿ. ಸೊ ಅಲ್ಲಿಂದ ನೀವು ಕಲಿತಾ ಹೋಗ್ಬೋದು. ಅದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಕಲಿಬೇಕು. ನೀವು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೋಬೇಕು, ಮತ್ತು ಒಂದು ಏಜೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು, ಮತ್ತು ಒಂದು ಸಾಫ್ಟ್ವೇರ್ನೇ ಬಿಲ್ಡ್ ಮಾಡಬೇಕು ಅನ್ನೋ ಲೆವೆಲ್ಗೆ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೋರ್ಸ್ಗೆ ಜಾಯಿನ್ ಆಗ್ತಾ ಹೋಗ್ಬೋದು. ಓಕೆ, ಸೊ ಪೈಥಾನ್ ಏನು? ಪೈಥಾನ್ ಇಟ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆನಾ? ಸೊ ಈಗ ಪಾಪ್ಯುಲರ್ ಆಗಿ ವರ್ಕ್ ಆಗ್ತಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ಪೈಥಾನು. ಅದ್ರ ಬಗ್ಗೆ ನಾವಿಲ್ಲಿ ಈಗ ಕ್ಲಾಸ್ 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದ್ರ ನೋಟ್ಸ್ ಬೇಕಿತ್ತು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ ನಂಬರ್ನ ಪ್ರೊವೈಡ್ ಮಾಡಿರ್ತೀವಿ ನೋಡಿ. ಇಲ್ಲಿ ವಾಟ್ಸಪ್ ನಂಬರ್ ಇದೆಯಲ್ಲ, ಸೊ ಈ ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ಕ್ಲಾಸ್ 1 ಪೈಥಾನ್ ಕೋರ್ಸ್ದು ಕ್ಲಾಸ್ 1 ಅಂತ ಕಾಮೆಂಟ್ ಮಾಡಿದ್ರೆ ಸಾಕು. ನಾವು ನೋಟ್ಸ್ನ ಫ್ರೀಯಾಗಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋ ಪೀಪಲ್ಸ್ಗೆ ಮಾತ್ರನೇ. ಓಕೆನಾ? ಸೊ ಈ ಕಲಿಬೇಕು ಅಂತ ಹಂಬಲ ಇರಬೇಕು ಅಂಥವ್ರಿಗೆ ಮಾತ್ರನೇ ಫ್ರೀಯಾಗಿ ನೋಟ್ಸ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅದರ ನೋಟ್ಸ್ ಈ ಥರ ಇದೆ ಅಂದರೆ ಪೈಥಾನ್ ಕೋಚಿಂಗ್ ಕ್ಲಾಸ್ ಪ್ರತಿಯೊಂದು 10 ಕ್ಲಾಸಸ್ನ ನಾವಿಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ನಿಮ್ಮ ಮುಂದೆ ಯೂಟ್ಯೂಬಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ 10 ಕ್ಲಾಸಸ್ ವಿಡಿಯೋ ನೋಟ್ಸ್ನು ಕೂಡ ನಿಮಗೆ ಫ್ರೀಯಾಗಿ ಕಳಿಸ್ತೀವಿ. ಸೊ ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು. ಸೊ ಇದ್ರ ಮೋರ್ ಡೀಟೇಲ್ಸ್ ಇನ್ನೂ ಬೇಕಿತ್ತು ಅಂದರೆ ಸೊ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲು ಸೊ ಇದನ್ನು ಟೈಪ್ ಮಾಡ್ತಾ ಹೋದರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅಥವಾ ಇಲ್ಲ ಸೊ ನೀವು ಸ್ಕ್ಯಾನ್ ಮಾಡೇ ತಿಳ್ಕೊಬೇಕು ಅಂದರೆ ಇದು ಸ್ಕ್ಯಾನ್ ಮಾಡಿದ್ರೆ ನಮ್ಮ ಯೂಟ್ಯೂಬು, ವಾಟ್ಸಪ್ಪು ಮತ್ತು ನಮ್ಮ ವೆಬ್ಸೈಟಲ್ಲಿ ಕೂಡ ನಮ್ಮ ನೋಟ್ಸು ಫ್ರೀಯಾಗಿ ಸಿಗುತ್ತೆ. ಸೊ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಐಡಿ, ಸೊ ಇದು ಇನ್ಸ್ಟಾಗ್ರಾಮ್ ಐಡಿ. ಓಕೆನಾ? ಸೊ ಇಲ್ಲಿಂದ ನೀವು ಫ್ರೀಯಾಗಿ ಇದು ಮಾಡೋದು. ಮತ್ತು ನೋಟ್ಸಲ್ಲೂ ನಿಮಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಬೇಕು ಅಂತ ಅನಿಸಿದ್ರೆ ಸೊ ಈ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ. ಓಕೆನಾ? ಸೊ ಇದಿಷ್ಟು ನಮ್ಮ ಇಂಟ್ರೊಡಕ್ಷನ್. ಸೊ ಈಗ ಕ್ಲಾಸಸ್ಗೆ ಎಂಟರ್ ಆಗೋಣ. ಕ್ಲಾಸಸ್ಸಲ್ಲಿ ಸೊ ಮೊದಲನೇದಾಗಿ ಪೈಥಾನ್ ಅಂದರೆ ಏನು ಮತ್ತು ಇದನ್ನು ಕಂಡುಹಿಡಿದಿದ್ದು ಯಾರು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಪೈಥಾನ್ ಇಟ್ ಈಸ್ ಎ ಪಾಪ್ಯುಲರ್ ಅಂಡ್ ಪವರ್ಫುಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕ್ರಿಯೇಟೆಡ್ ಬೈ ಗೈಡೋ ವಾನ್ ರೆಸ್ಯೂಮ್ ಇನ್ 1991. ಸೊ ಅಂದರೆ ಪೈಥಾನ್ ಅಂದರೆ ಏನು? ಪೈಥಾನ್ ಇಟ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪಾಪ್ಯುಲರ್ಗೆ ಯೂಸ್ ಮಾಡಿದ್ರೆ ChatGPT ಮತ್ತು ಕ್ಲಾಡ್ AI ಮತ್ತು ಗೂಗಲ್, ಸೊ ಈ ಥರ ಏನೇನು ಯೂಸ್ ಮಾಡ್ತಾ ಇದ್ದೀವಿ ಅದೆಲ್ಲ ಕ್ರಿಯೇಟ್ ಮಾಡಿರೋದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಯಿತಾ. ಸೊ ಅದನ್ನೇ ಪಾಪ್ಯುಲರ್ ಅಂತ ಇಲ್ಲಿ ಹೇಳ್ತಿರೋದು. ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಪವರ್ಫುಲ್. ಸೊ ಸೊ ಈಗ ಪ್ರೆಸೆಂಟಾಗಿ ವರ್ಕ್ ಆಗ್ತಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ಪೈಥಾನು. ಈ ಜಾವಾ ಮತ್ತು ಜಾವಾ ಸ್ಕ್ರಿಪ್ಟು ಮತ್ತು C++ ಇವೆಲ್ಲ ಓಲ್ಡ್ ಆಗೋದು, ಸೊ ಔಟ್ಡೇಟೆಡ್ ಆಗೋದು. ಇವನ್ನ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಏನಂದರೆ ಆಲ್ರೆಡಿ ಅಪ್ಲಿಕೇಶನ್ ಮಾಡಿರ್ತಾರೆ ಮತ್ತು ಸಾಫ್ಟ್ವೇರ್ನ ಬಿಲ್ಡ್ ಮಾಡೋದು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಈಗ ಸೊ ಅದನ್ನು ಇಟ್ಕೊಂಡಿದ್ದಾರೆ. ಸೊ ಬಟ್ ಈಗ ಪ್ರೆಸೆಂಟಾಗಿ ವರ್ಕ್ ಆಗ್ತಾ ಇರೋದೆ ಈ ನೀವು ನೋಡ್ತಾ ಇರೋ ಪಾಪ್ಯುಲರ್ ChatGPT ಮತ್ತು ನಿಮ್ಮ ಫೋನಲ್ಲಿ ವರ್ಕ್ ಆಗ್ತಿರೋ ಅಪ್ಲಿಕೇಶನ್ ಎಲ್ಲ ಬಿಲ್ಡ್ ಮಾಡಿರೋದು ಇತ್ತೀಚೆಗೆ ಬಿಲ್ಡ್ ಮಾಡಿರೋ ಸಾಫ್ಟ್ವೇರ್ಸ್ ಆಗಲಿ ಅಪ್ಲಿಕೇಶನ್ಸ್ ಆಗಲಿ ಎಲ್ಲ ಪೈಥಾನಲ್ಲೇ ಇರ್ತವೆ. ಓಕೆನಾ? ಸೊ ಅಷ್ಟೇ ಯಾಕೆ, ನೀವೀಗ ಒಂದು ChatGPT ಎಲ್ಲರೂ ಕೇಳಿದ್ರೆ ChatGPT ಅಂತ ಒಂದು AI ಟೂಲು, ಸೊ ಅದನ್ನು ಬಿಲ್ಡ್ ಮಾಡಿರೋದು ಕೂಡ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೇ. ಸೊ ಇದನ್ನು ಯಾರು ಕ್ರಿಯೇಟ್ ಮಾಡಿದ್ದು ನೋಡಿ, ಈ ಗೈಡೋ ವಾನ್ ರೆಸ್ಯೂಮ್ ಈ ಸರ್ರೆ. ಸೊ ಅವ್ರು ಇನ್ವೆಂಟ್ ಮಾಡಿದ್ದು ಯಾವಾಗ? 1991 ರಿಲೀಸ್ ಮಾಡಿದ್ದು. ಬಟ್ ಇನ್ವೆಂಟ್ ಮಾಡಿದ್ದು 1956 ಅಪ್ ಟು ಪ್ರೆಸೆಂಟ್ವರೆಗೆ. ಸೊ ಸಮ್ ರೀಸನ್ಸ್ ಇಂದ ಸೊ ಎಲ್ಲಿಂದ ರಿಲೀಸ್ ಮಾಡಿದರೆ 1991 ರಿಲೀಸ್ ಮಾಡಿದರೆ. ಸೊ ಅವರು ಯಾರು ಅಂದರೆ ಈ ವ್ಯಕ್ತಿ. ಸೊ ಈ ಸರ್ರೆ ಈ ನಾವು ಯೂಸ್ ಮಾಡೋ ಪೈಥಾನ್ ಪ್ರೋಗ್ರಾಮಿಂಗ್ನ ಕಂಡುಹಿಡಿದಿದ್ದು. ಇದನ್ನು ಯಾವ ಥರ ಎಲ್ಲಿ ಯೂಸ್ ಮಾಡ್ತೀವಿ, ಇದರಿಂದ ಪೈಥಾನಿಂದ ಏನಕ್ಕೆ ಏನು ಯೂಸೇಜ್ ಇದೇನಿದೆ? ಸೊ ಯೂಸೇಜ್ ಏನಿಲ್ಲ ಅಂದರೆ ಬಿಲ್ಡಿಂಗ್ ವೆಬ್ಸೈಟ್ ಮತ್ತು ವೆಬ್ ಅಪ್ಲಿಕೇಶನ್ನು. ಸೊ ಈ ನಾನು ಹೇಳಿಲ್ವಾ ಒಂದು ChatGPT ಆಗಲಿ ಮತ್ತು ಏನೇನು ಈ ಪ್ರೆಸೆಂಟಾಗಿ ವರ್ಕ್ ಆಗ್ತಾರೆ ಎಲ್ಲ ಅಪ್ಲಿಕೇಶನ್ಸು ಏನಿಂದ ಬಿಲ್ಡ್ ಮಾಡಿದ್ರಂದರೆ
ಪೈಥಾನ್ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ಬಿಲ್ಡ್ ಮಾಡಿದ್ದಾರೆ. ಅದೇ ಇದನ್ನು ನಾವು ಪೈಥಾನ್ ಕಲಿತ್ರೆ ಸೊ ವೆಬ್ಸೈಟ್ನ ಬಿಲ್ಡ್ ಮಾಡೋದು ಮತ್ತು ವೆಬ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂದರೆ ಡೆವಲಪಿಂಗ್ ಸಾಫ್ಟ್ವೇರ್ಸ್ ಲೈಕ್ ಬಿಲ್ಲಿಂಗ್ ಸಾಫ್ಟ್ವೇರ್ಸ್ ಆಗಲಿ, ಮತ್ತು ಆಟೋಮೆಟಿಕ್ ಟಾಸ್ಕ್ ಏಜೆಂಟಿಕ್ ಸಾಫ್ಟ್ವೇರ್ಸ್ ಆಗಲಿ, ಮತ್ತು ಸಾಸ್ ಅಪ್ಲಿಕೇಶನ್ ಆಗಲಿ, ಯಾವ ಸಾಫ್ಟ್ವೇರ್ಸ್ ಇದ್ದಾವೋ ಐ ಟಿ ರಿಲೇಟೆಡ್ ಸಾಫ್ಟ್ವೇರ್ಸ್ ಅವೆಲ್ಲ ಈ ಪೈಥಾನ್ ಪ್ರೋಗ್ರಾಮಿಂಗಿಂದ ನಾವು ಮಾಡ್ತಾ ಹೋಗೋದು. ಪರ್ಫಾರ್ಮಿಂಗ್ ಡೇಟಾ ಅನಾಲಿಸಿಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ನೀವು ಇಂಜಿನಿಯರಿಂಗ್ ಏನಾದರೂ ಜಾಯಿನ್ ಆಗಿದ ತಕ್ಷಣ ನಿಮಗೆ ಪೈಥಾನ್ ಪ್ರೋಗ್ರಾಮಿಂಗ್ 2ನೇ ಸೆಮಿಸ್ಟ್ರಲ್ಲಿ ಇಟ್ಟಿರ್ತಾರೆ. ಯಾಕೆ ಅಂದರೆ ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲೇ ನೀವು ಕಲಿಬೋದು. ಸೆಕೆಂಡ್ ಪಿ ಕೂಡ ಈಗ ಪ್ರೋಗ್ರಾಮಿಂಗ್ ಎಲ್ಲ ಇಟ್ಟಿರೋದು ಪೈಥಾನಲ್ಲಿ ಇಟ್ಟಿರ್ತಾರೆ. ಯಾಕೆ ಕಲಿಬೇಕು ನೀವು ಇಂಥಕ್ಕೆ, ಅದನ್ನು ನಿಮಗೆ ನೆಕ್ಸ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಈಗ ವರ್ಲ್ಡೇ ರನ್ ಆಗ್ತಾ ಇರೋ ಬಿಗ್ಗೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಂದರೆ ಪೈಥಾನು. ಅದಕ್ಕೆ ಪರ್ಫಾರ್ಮಿಂಗ್ ಡೇಟಾ ಅನಾಲಿಸಿಸ್ ಬಿಗ್ ಕಂಪ್ನಿ ಡೇಟಾಸ್ನ ಕೊಡ್ತಿರ್ತವೆ. ಸೊ ಅದನ್ನ ಡೇಟಾ ಅನಾಲಿಸಿಸ್ನ ಮ್ಯಾನ್ಯಲಾಗಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆಟೋಮೆಟಿಕ್ ಟಾಸ್ಕ್ ಆಗಬೇಕು. ಪೈಥಾನ್ ಪ್ರೋಗ್ರಾಮಿಂಗ್ ಮುಖಾಂತರ ಡೇಟಾ ಅನಾಲಿಸಿಸ್ ಈಸಿಯಾಗಿ ಮಾಡ್ಬೋದು. ಮತ್ತು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಲೈಕ್ ಅಡಿಷನ್, ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಸೊ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನೇನು ಇರ್ತವೆ ಅವನ್ನೆಲ್ಲ ಈ ಪೈಥಾನ್ ಪ್ರೋಗ್ರಾಮಿಂಗ್ ಮುಖಾಂತರ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಮತ್ತು ಅದನ್ನು ಸಾಲ್ವ್ ಮಾಡ್ತಾ ಹೋಗೋದು. ಆಟೋಮೆಟಿಕ್ ಟಾಸ್ಕ್ ನಾನು ಈಗ ಏನಿಲ್ಲ ಡೇಟಾ ಅನಾಲಿಸಿಸ್. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಆಟೋಮೆಟಿಕ್ ಟಾಸ್ಕ್ ಸ್ಕ್ರಿಪ್ಟಿಂಗು. ಲೈಕ್ ನೀವು ಸ್ಕ್ರಿಪ್ಟಿಂಗ್ ಅಂದರೆ ಜಾವಾ ಸ್ಕ್ರಿಪ್ಟಿಂಗ್ ಕೇಳಿರ್ತಾರಲ್ವ, ಅದೇ ಥರ ಇಲ್ಲೊಂದು ಆಟೋಮೆಟಿಕ್ ಟಾಸ್ಕ್ ಇರುತ್ತೆ. ಸೊ ಒಂದನ್ನು ನಾವು ಪ್ರೋಗ್ರಾಮ್ ಬರೆದ್ಬಿಟ್ಟು ಈ ಟಾಸ್ಕ್ನ ಮಾಡೋದು. ಲೈಕ್ ರೋಬೋಟ್ಸ್ ನೀವು ಏನು ಯೂಸ್ ಮಾಡ್ತಾರೆ, ರೋಬೋಟ್ಸ್ ನೀವು ಕೇಳಿದ್ರೆ ರೋಬೋ ಫಿಲಮ್ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಪೈಥಾನ್ ಪ್ರೋಗ್ರಾಮಿಂಗ್ ಮುಖಾಂತರ ಅದು ವರ್ಕ್ ಆಗುತ್ತೆ. ಸೊ ನಾವು ಟಾಸ್ಕ್ನ ಅದಕ್ಕೆ ಪ್ರೊವೈಡ್ ಮಾಡಿರ್ತೀವಿ. ಸೊ ಆಟೋಮೆಟಿಕ್ ಆ ಟಾಸ್ಕ್ನ ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡೋದಾಗಲಿ, ಮತ್ತು ಇನ್ನೊಂದು ಏನೋ ಒಂದು ಕೆಲಸನ ಆಟೋಮೆಟಿಕ್ಕಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡೋದಾಗಲಿ ಅಥವಾ ವರ್ಕ್ನ ಡನ್ ಮಾಡೋದಾಗಲಿ, ಇದೆಲ್ಲ ಯಾವ್ದ್ರಿಂದ ಸಾಧ್ಯ ಅಂದರೆ ಪೈಥಾನ್ ಪ್ರೋಗ್ರಾಮಿಂಗಿಂದ ಸಾಧ್ಯ. ಅದಕ್ಕೆ ಪೈಥಾನ್ ಇಲ್ಲೂ ಕೂಡ ಯೂಸ್ ಮಾಡ್ತಾರೆ. ಮತ್ತು ವರ್ಕಿಂಗ್ ವಿತ್ ಡೇಟಾ ಬೇಸಸ್ ಆ್ಯಂಡ್ ಫೈಲ್ಸ್ ಲೈಕ್ ಸೊ ಡೇಟಾ ಬೇಸಸ್ಗೆ ಸ್ಕ್ರಿಪ್ಟ್, ಅದಕ್ಕೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಅದು ಯಾವುದಂದರೆ SQL. ಮತ್ತು ಅದಕ್ಕೆ ಆದ HDFS ಫೈಲ್ಸ್ ಇರುತ್ತೆ. ಅದನ್ನು ಕೂಡ ಈ ಪೈಥಾನ್ ಪ್ರೋಗ್ರಾಮಿಂಗ್ ಮುಖಾಂತರನೇ ಇಲ್ಲಿ ಯೂಸ್ ಮಾಡ್ತಾ ಹೋಗೋದು. ಪೈಥಾನ್ ಪ್ರೋಗ್ರಾಮಿಂಗ್ ಡೇಟಾ ಬೇಸಸ್ನು ಯೂಸ್ ಮಾಡುತ್ತೆ ಮತ್ತು ಫೈಲ್ ಸಿಸ್ಟಮ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ಆಟೋಮೆಟಿಕ್ ಡೇಟಾ ಬೇಸಸ್ನೇ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಲೈಕ್ ನೀವು ChatGPT ಕೇಳಿದ್ರೆ ಡೇಟಾ ಬೇಸಸ್ ಅಂತ ಕೇಳಿದ್ರೆ ಪೈಥಾನ್ ಪ್ರೋಗ್ರಾಮಿಂಗ್ಗೆ ಟ್ರೈನ್ ಮಾಡಿರ್ತಾರೆ. ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಮುಖಾಂತರ ಟ್ರೈನ್ ಮಾಡಿರ್ತಾರೆ. ಅದರಿಂದ ನಮಗೆ ಅದ್ರ ಬೇಕಾಗಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನು ಮಾಡುತ್ತೆ, ನಮಗೆ ಬೇಗ ಫೆಚ್ ಮಾಡಿಕೊಡುತ್ತೆ. ಇದೊಂದು ಯೂಸೇಜ್ ಇದೆ. ನೆಕ್ಸ್ಟ್ ಹ್ಯಾಂಡಲಿಂಗ್ ಬಿಗ್ ಡೇಟಾ ಆ್ಯಂಡ್ AML ಪ್ರಾಜೆಕ್ಟ್ಸು. ಸೊ ಈಗೆಲ್ಲ ನೀವು ಕೇಳಿರ್ತಾರೆ ಮಿಷಿನ್ ಲರ್ನಿಂಗು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಬಿಗ್ ಡೇಟಾ. ಸೊ ತುಂಬ ಡೇಟಾನ ಅನಾಲಿಸಿಸ್ ಮಾಡೋದಕ್ಕೆ ಅಂಥ ಪ್ರಾಜೆಕ್ಟ್ಸಲ್ಲಿ ಈ ಪೈಥಾನ್ನ ಯೂಸ್ ಮಾಡ್ತಾರೆ. ನೋಡಿ ನಾನು ಈಗ ಕೊಟ್ಟಿದ್ದೀನಿ, ಇದು ವೆಬ್ಸೈಟ್ ಡಿಸೈನ್ ಮಾಡೋದಕ್ಕೆ, ಮತ್ತು ಸಾಫ್ಟ್ವೇರ್ನ ಬಿಲ್ಡ್ ಮಾಡೋದಕ್ಕೆ, ಮತ್ತು ಆಟೋಮೆಟಿಕ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ, ಮತ್ತು ಬಿಗ್ ಡೇಟಾನ ಅನಾಲಿಸಿಸ್ ಮಾಡೋದಕ್ಕೆ. ಸೊ ಈ ನೋಟ್ಸ್ನ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಹೋಪ್ ನೀವು ಈ ಬೇಕಿತ್ತು ಅಂದರೆ ಪ್ಲೀಸ್ ಆ ನಂಬರ್ ಹೇಳಿದ್ನಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮಗೆ ಫ್ರೀಯಾಗಿ ನೋಟ್ಸ್ನ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟು ಅದಕ್ಕೆ ನೋಟ್ಸ್ ಪೈಥಾನ್ ಕ್ಲಾಸ್ 1 ನೋಟ್ಸ್ ಅಂತಲೇ ನಮಗೆ ಕಮೆಂಟ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ನೋಟ್ಸ್ನ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಈ ಪೈಥಾನನ್ನು ಯಾಕೆ ಯೂಸ್ ಮಾಡಬೇಕು? ಫಸ್ಟ್ ಪಾಯಿಂಟ್, ವರ್ಕ್ ಆಲ್ ಪ್ಲಾಟ್ಫಾರ್ಮ್ಸ್. ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಈ ಪೈಥಾನ್ ವರ್ಕ್ ಆಗುತ್ತೆ. ಲೈಕ್ ವಿಂಡೋಸಲ್ಲೂ ವರ್ಕ್ ಆಗುತ್ತೆ, MacOSಲ್ಲೂ ರನ್ ಆಗುತ್ತೆ, ಮತ್ತು ಲೈನಕ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲೂ ರನ್ ಆಗುತ್ತೆ, ಮತ್ತು ರಾಸ್ಬೆರಿ ಪೈ ಆಪ್ರೇಟಿಂಗ್ ಸಿಸ್ಟಮಲ್ಲೂ ಕೂಡ, ಸೊ ಈ ಡಿವೈಸಲ್ಲೂ ಕೂಡ ರನ್ ಆಗುತ್ತೆ. ಲೈಕ್ ನೀವು ವಿಂಡೋಸ್ ಯೂಸ್ ನಾರ್ಮಲಾಗಿ ನಾವು ಯೂಸ್ ಮಾಡೋದು, ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡೋದು ವಿಂಡೋಸ್. ಯಾಕೆಂದರೆ ಯೂಸರ್ ಫ್ರೆಂಡ್ಲಿ ಆಗಿದೆ ಈ ಆಪ್ರೇಟಿಂಗ್ ಸಿಸ್ಟಮ್. ಅದಕ್ಕೋಸ್ಕರ ವಿಂಡೋಸನ್ನು ನಾವು ಯೂಸ್ ಮಾಡ್ತೀವಿ. ಕೆಲವೊಂದು ಪ್ರೊಫೆಷ್ನಲ್ಸ್ ಇರ್ತಾರೆ, ಅವರು MacOSಲ್ಲಿ ಅಂದರೆ ಲೈಕ್ ಸೊ ಈಗ ಸಾಹುಕಾರರು ಅಂದರೆ ಯಾವ ಥರ ಅಂದರೆ ಸೊ ತುಂಬ ದುಡ್ಡು ಇರುತ್ತೆ ಅವ್ರ ಹತ್ರ, ಈ ವಿಂಡೋಸ್ ಎಲ್ಲ ಸೊ ಇದಾಗಲ್ಲ. ಆವಾಗ MacOS ತಗೊಂಡಿರ್ತಾರೆ ಕೆಲವೊಬ್ರು, ಆ ಸಿಸ್ಟಮಲ್ಲೂ ಕೂಡ ವರ್ಕ್ ಆಗುತ್ತೆ. ಮತ್ತು ಲೈನಕ್ಸ್, ಸೊ ಬೇಸಿಕ್ ನಾವು ವಿಂಡೋಸ್ ಕಲಿಯೋಕ್ಕಿಂತ ಮುಂಚೆ ಲೈನಕ್ಸ್ ನಾವು ಕಲ್ತಿರ್ತೀವಿ ಕೆಲವೊಬ್ರು, ಆ ಲೈನಕ್ಸಲ್ಲೂ ಕೂಡ ಪೈಥಾನ್ ವರ್ಕ್ ಆಗುತ್ತೆ. ಪೈಥಾನ್ ಈಗ ಲೇಟೆಸ್ಟ್ ವರ್ಷನ್ 3 ಇದೆ, ಅದೇ ಮಾತ್ರ ವರ್ಕ್ ಆಗುತ್ತೆ ಲೈನಕ್ಸಲ್ಲಿ. ಮತ್ತು ರಾಸ್ಬೆರಿ ಪೈ, ಸೊ ಈಗ ರೋಬೋ ಏನು ಹೇಳಿದ್ನಲ್ಲ ಅದೇ ಥರ ಸಿಂಪಲ್ ಡಿವೈಸ್ ಅದು. ಜಸ್ಟ್ ಈಗ ಮೂವಿಂಗ್ ಆಗೋದು ಮತ್ತು ಆಟೋಮೆಟಿಕ್ ಟಾಸ್ಕ್ನೇನೋ ಒಂದು ಪ್ರೊಸೆಸ್ ಮಾಡೋದು, ಅಲ್ಲೂ ಕೂಡ ಇಲ್ಲಿ ರಾಸ್ಬೆರಿ ಪೈ ಅದರಲ್ಲೂ ಕೂಡ ಯೂಸ್ ಮಾಡ್ತೀವಿ. ಸೊ ಇದೊಂದು ಮೇಯ್ನು ಅಡ್ವಾಂಟೇಜ್. ನೆಕ್ಸ್ಟು ಇನ್ನೊಂದು
ಸಿಂಪಲ್ ಆಗಿರುತ್ತೆ ಮತ್ತು ಇಂಗ್ಲೀಷ್ ಲೈಕ್ ಸಿಂಟೆಕ್ಸ್ ಈಸಿ ಟು ಲರ್ನ್. ಸೊ ನಾವು ಬೇಗ ಈಸಿಯಾಗಿ ಕಲಿಬೋದು. ಲೈಕ್ ಜಾವಾ ಥರ ಅಥವಾ ಸಿ ಥರ ಮತ್ತು C++ ಥರ ಕಾಂಪ್ಲೆಕ್ಸ್ ಇದಕ್ಕೆ ಆದ ಏನು ಆ ಕೋಡನ್ನು ಬರೀದೆ, ಅದು ಕಾಂಪ್ಲೆಕ್ಸ್ ಕೋಡ್ ಬರೀತಿಲ್ಲ ಆ ಥರ ಏನೂ ಇರಲ್ಲ, ಸಿಂಪಲ್ ಆಗಿರುತ್ತೆ. ಪ್ರಿಂಟ್ ಹೆಲೋ ವರ್ಲ್ಡ್ ಅಂದಿದ ತಕ್ಷಣ ಪ್ರಿಂಟ್ ಆಗುತ್ತೆ, ಆ ಥರ ಒಂದೇ ಲೈನ್ ಕೋಡು. ಸೊ ನಮಗೇನು ಟಾಸ್ಕ್ ಬೇಕು, ಏನು ವರ್ಕ್ ಆಗಬೇಕು ಅಷ್ಟು ಮಾತ್ರ ಪ್ರೊವೈಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್, ರಿಕ್ವೈರ್ಸ್ ಅ ಫ್ಯೂವರ್ ಲೈನ್ ಆಫ್ ಕೋಡ್ ಕಂಪೇರ್ ಟು ಮನಿ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಲೈಕ್ ನೀವು ಜಾವಾ ಆಗಲಿ ಸಿ ಆಗಲಿ ನೀವು ಏನಾದರೂ ಕೇಳಿದರೆ ಏನು ಅಂದರೆ ಅದರಲ್ಲಿ ತುಂಬ ಲೈನ್ ಬರೀಬೇಕು. ಇಂಪೋರ್ಟ್ ಸೆಕ್ಷನ್ ಇರುತ್ತೆ, ಮತ್ತು ಅದಕ್ಕೆ ಆದಂಥ ಒಂದು ಎಕ್ಸಿಕ್ಯೂಷನ್ ಸೆಕ್ಷನ್ ಇರುತ್ತೆ, ಮತ್ತು ಮೇನ್ ಸೆಕ್ಷನ್ ಇರುತ್ತೆ. ಈ ಥರ ಪ್ರತಿಯೊಂದು ಈಚ್ ಲೈನ್ನು ಇನ್ ಡೆಪ್ತಾಗಿ ಬರೀಬೇಕು. ಸೊ ಒಂದು ಲೈನಲ್ಲಿ ಪ್ರಿಂಟ್ ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡೋದಕ್ಕೆ ಅದಕ್ಕೆ ಒಂದು 20 ಲೈನ್ ಬರೀಬೇಕು. ಬಟ್ ಈ ಪೈಥಾನ್ ಪ್ರೋಗ್ರಾಮಿಂಗ್ನಲ್ಲಿ ಆ ಥರ ಇರೋದಿಲ್ಲ. ಜಸ್ಟ್ ಒಂದು ಸಿಂಪಲ್ ಲೈನ್ ಕೂಡ ಪ್ರಿಂಟ್ ಹೆಲೋ ವರ್ಲ್ಡ್ ಅಂತ ಕೊಟ್ಟರೆ ತಕ್ಷಣ ಅದು ಹೆಲೋ ವರ್ಲ್ಡ್ನ ಪ್ರಿಂಟ್ ಮಾಡುತ್ತೆ ಒಂದೇ ಲೈನಲ್ಲಿ. ಆ ಥರ ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಇದೊಂದು ಮೇನ್ ಅಡ್ವಾಂಟೇಜ್. ನೆಕ್ಸ್ಟ್, ಫಾಸ್ಟ್ ಪ್ರೋಟೋಟೈಪಿಂಗ್ ವಿತ್ ಇನ್ಸ್ಟ್ಯಾಂಟ್ ಕೋಡ್ ಎಕ್ಸಿಕ್ಯೂಷನ್. ಸೊ ಈಗ ಪೈಥಾನಲ್ಲಿ ಏನು ಅಂದರೆ ಫಾಸ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಏನು ಪ್ರೊವೈಡ್ ಮಾಡ್ತೀವಿ, ಒಂದು ಕೋಡ್ ಲೈನನ್ನು ಪ್ರೊವೈಡ್ ಮಾಡಿದ ತಕ್ಷಣ ಅದು ಜಸ್ಟ್ ವಿತಿನ್ ಎ ಫ್ಯೂ ಸೆಕೆಂಡ್ಸಲ್ಲೇ ರನ್ ಆಗುತ್ತೆ. ಬಟ್ ಜಾವಾದಲ್ಲಿ ಅಥವಾ ಇದರಲ್ಲಿ ಆ ಥರ ಇಲ್ಲ. ಸೊ ಇಟ್ ಟೇಕ್ಸ್ 2 or 3 seconds. ಸೊ ಮ್ಯಾಕ್ಸಿಮಮ್ ಅಂದರೆ ಇದು ಎಷ್ಟು ನಿಮಿಷ ತೊಗೊಳುತ್ತೆ ಜಾವಾ ಅಥವಾ ಎಷ್ಟು ನಿಮಿಷ ತೊಗೊಳುತ್ತೆ ಅಂದರೆ 1 ನಿಮಿಷ ತೊಗೊಳುತ್ತೆ. ಯಾಕೆಂದರೆ ಫಸ್ಟು ಮೇನ್ ಎಕ್ಸಿಕ್ಯೂಷನ್ ಆಗುತ್ತೆ. ಅದಾದಮೇಲೆ ಸೊ ಇನ್ನೊಂದು ಹೋಮ್ ಸೆಕ್ಷನ್ ಬರುತ್ತೆ, ಎಲ್ಲಿ ಕೋಡ್ ಇದೆ ಅಲ್ಲಿ ಅಪ್ ಟು ರನ್ ಆಗ್ತಾ ಇರುತ್ತೆ. ಇಂಟರ್ಪ್ರಿಟರ್ ಥರ ವರ್ಕ್ ಆಗಿದ್ರೆ ಕಂಪೈಲರ್ ಥರ ವರ್ಕ್ ಆಗುತ್ತೆ. ಕಂಪೈಲ್ ಆಗಿ ಅದಾದಮೇಲೆ ಇಂಟರ್ಪ್ರಿಟರ್ ಆಗಿ ರನ್ ಆಗುತ್ತೆ. ಬಟ್ ಇದು ಜಸ್ಟ್ ಒಂದೇ ಲೈನಲ್ಲಿ ಇರುತ್ತಲ್ಲ, ಸೊ ಜಸ್ಟ್ ಬೇಗನೆ ಪ್ರೋಟೋಟೈಪಿಂಗ್ ಬೇಗ ಇನ್ಸ್ಟಂಟಾಗಿ ಕೋಡ್ ರನ್ ಆಗುತ್ತೆ. ಇಂಟರ್ಪ್ರಿಟರ್ ಲೆವೆಲ್ಲು ಸೊ ಬೇಗನೆ ಇದು ಅಂದರೆ ಏನು ಕೋಡ್ ಪ್ರೊವೈಡ್ ಮಾಡಿದ್ವಿ ಅದು ಮಿಷಿನ್ ಲರ್ನಿಂಗಲ್ಲಿ ಬೇಗ ವರ್ಕ್ ಆಗುತ್ತೆ. ಮಿಷಿನ್ ಕೋಡ್ ಮುಖಾಂತರ ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ನಾಲ್ಕನೇದು ಸಪೋರ್ಟ್ ಪ್ರೊಸೀಜರಲ್ ಆರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂಡ್ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಸೊ ಅದರ ಜಾವಾದಲ್ಲಿ ಸೊ ಕೆಲವೊಂದು ಏನಾದರೂ ಕ್ಲಾಸನ್ನು ಡಿಫೈನ್ ಮಾಡಬೇಕು. ಏನೊಂದು ಈಗ ನಾನು ಪರ್ಸನ್, ಸೊ ನನಗೆ ಒಂದು ನೇಮ್ ಇದೆ ಮತ್ತು ನನಗೊಂದು ಐಡೆಂಟಿಟಿ ಇದೆ, ನನಗೆ ಫ್ಯೂಚರ್ಸ್ ಇದೆ. ಅದನ್ನು ಜಾವಾದಲ್ಲಿ ಡಿಫೈನ್ ಮಾಡಬೇಕು ಅಂದರೆ ಸೊ ಅದಕ್ಕೆ ಒಂದು ಕ್ಲಾಸ್ ಬರೀಬೇಕು, ಮತ್ತು ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ಕೋಬೇಕು, ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಅದರ ಥರ ಬರೀಬೇಕು. ಬಟ್ ಇದರಲ್ಲಿ ಯಾವ ಥರನಿಲ್ಲ. ಜಸ್ಟ್ ಒಂದು ಸಿಂಪಲ್ ಫ್ಯೂ ಲೈನ್ಸಲ್ಲಿ ಜಸ್ಟ್ ಒಂದು ಕೋಡ್ ಸ್ವಲ್ಪ ಬರೆದ್ಬಿಟ್ರೆ ಸಾಕು, ಅದೇ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಮತ್ತು ಅದೇ ಆಟೋಮೆಟಿಕ್ ಕೋಡು ಕೂಡ ರನ್ ಮಾಡಿಬಿಡುತ್ತೆ. ಆ ಥರ ಈಸಿಯಾಗಿ ನಾವಿಲ್ಲಿ ಪ್ರೊಸೀಜರಲ್ಲು ಮತ್ತು ಆಬ್ಜೆಕ್ಟೆಡ್ಡು ಮತ್ತು ಫಂಕ್ಷನಲ್ ಪ್ರೋಗ್ರಾಮಿಂಗ್ ಥರ ಯೂಸ್ ಮಾಡ್ತಾ ಹೋಗೋದು. ಮತ್ತು ಸೊ ಲೇಟೆಸ್ಟಾಗಿ ನಾವು ಈ ಪ್ರೆಸೆಂಟಾಗಿ ಯೂಸ್ ಮಾಡಿದ್ರೆ ಎಲ್ಲರೂ ಯೂಸ್ ಮಾಡಿದ್ರು ಲೇಟೆಸ್ಟ್ ವರ್ಷನ್ ಪೈಥಾನ್ 3. ಸೊ ಇದರಲ್ಲಿ ಕೂಡ ಇನ್ ಡೆಪ್ತಾಗಿದೆ ಪೈಥಾನ್ 3.1, 3.2, 3. ಅಪ್ ಟು 3.13 ಈ ಲೇಟೆಸ್ಟ್ ವರ್ಕ್ ಆಗ್ತಿರೋದು. ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಪೈಥಾನ್ ಯಾವ ಲೇಟೆಸ್ಟ್ ವರ್ಷನ್ ಅಂದರೆ. ಪೈಥಾನ್ ಲೇಟೆಸ್ಟ್ ವರ್ಷನ್ ನೋಡಿ, ಪೈಥಾನ್ ಲೇಟೆಸ್ಟ್ ವರ್ಷನ್ 3.3.2. ಸೊ ಇದು ಲೇಟೆಸ್ಟ್ ವರ್ಷನ್ನು, ಇದು ಈಗ ಬಿಟ್ಟಿರೋ ವರ್ಷನ್. ಸೊ ಅದನ್ನೇ ಇಲ್ಲಿ ಹೇಳಿರೋದು ಪೈಥಾನ್ 3.3 ವರ್ಷನ್ ಅಂತ. ಇದು ಪೈಥಾನ್ 2 ಇದು ಔಟ್ಡೇಟೆಡ್ ಅಂದರೆ ಹಳೆ 2020 ರನ್ ಆಗ್ತಿದ್ದು. ಬಟ್ ಈಗ ಪೈಥಾನ್ 3 ಇದು ಮಾಡಿದ್ದಾರೆ. ಮತ್ತು ಯು ಕ್ಯಾನ್ ನಾಟ್ ಪೈಥಾನ್ ರೋಟ್ ಯಾವುದರಲ್ಲಿ ನೀವು ಪೈಥಾನ್ ಕೋಡನ್ನು ಕಲಿಬೋದು. ಲೈಕ್ ಟೆಕ್ಸ್ಟ್ ಎಡಿಟರ್ ನೀವು ನೋಟ್ ಪ್ಯಾಡನ್ನು ಕೇಳಿರ್ತೀರ. ಸೊ ನಮ್ಮ ಸಿಸ್ಟಮಲ್ಲೇ ಇರುತ್ತೆ, ನೋಟ್ ಪ್ಯಾಡ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. ನೋಟ್ ಪ್ಯಾಡ್, ಸೊ ಇಲ್ಲೇ ಒಂದು ಹೊಸ ಫೈಲ್ನ ತಗೊಳ್ಳೋದು, ಇಲ್ಲೊಂದು ಪೈಥಾನ್ ಡಬಲ್ ಕೋಟ್ಸಲ್ಲಿ ಹೆಲೋ ವರ್ಲ್ಡ್ ಜಸ್ಟ್ ಹಿಂಗೆ ರನ್ ಮಾಡಿ. ಸೊ ಇದಕ್ಕೆ ನೋಡಿ ಸೆಮಿಕೋಲನ್ ಕೂಡ ಲಾಸ್ಟಿಗೆ ಇಷ್ಟೇ ಸಾಕು, ಟೈಪ್ ಮಾಡಿದ್ರೆ ಸಾಕು. ಸೊ ಇದ್ರ ಮುಖಾಂತರ ನೀವು ಇದು ಕಲಿತಾ ಹೋಗ್ಬೋದು, ನೋಟ್ ಪ್ಯಾಡಲ್ಲೂ ಕೂಡ ಕಲಿತಾ ಹೋಗ್ಬೋದು. ನೆಕ್ಸ್ಟ್ ವಿಡಿಯೋನೇ ಯಾವ ಥರ ಪೈಥಾನ್ ಇನ್ಸ್ಟಾಲ್ ಮಾಡೋದು ಮತ್ತು ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಏನೇನು ಇರಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ಟೆಕ್ಸ್ಟ್ ಎಡಿಟರಲ್ಲಿ ಕೂಡ ನೀವು ಪೈಥಾನ್ ಕೋಡ್ನ ರನ್ ಮಾಡೋದು, ಮತ್ತು ಇದಕ್ಕೆ ಸಪ್ರೇಟ್ ಐಡಿ ಬರುತ್ತೆ, ಪೈಚಾರ್ಮ್ ಅಂತ ಬರುತ್ತೆ, ಮತ್ತು ವಿಜುವಲ್ ಸ್ಟುಡಿಯೋ ಕೋಡ್ ಎಲ್ಲ ಪ್ರೊಫೆಷ್ನಲಾಗಿ ಯೂಸ್ ಮಾಡೋದು. ವಿಜುವಲ್ ಸ್ಟುಡಿಯೋ ಕೋಡ್, VS ಕೋಡ್ ಅಂದರೆ ವಿಜುವಲ್ ಸ್ಟುಡಿಯೋ ಕೋಡ್, ಹೆಲ್ಪ್ಫುಲ್ ಫಾರ್ ಬಿಗ್ ಪ್ರಾಜೆಕ್ಟ್ಸು. ಸೊ ಬಿಗ್ ಪ್ರಾಜೆಕ್ಟ್ ಈ ಪೈಥಾನ್ ಕೋಡ್ನ ಪೈಥಾನ್ ಪ್ರೋಗ್ರಾಮಿಂಗ್ ಕಲ್ತಿದ ತಕ್ಷಣ ಸೊ ನೀವು ಒಂದು ಪ್ರಾಜೆಕ್ಟ್ ನಿಮ್ಗೆ ಇಷ್ಟ ಆಗಿರೋ ಪ್ರಾಜೆಕ್ಟ್ ನೀವು ಮಾಡ್ತಾ ಹೋಗ್ಬೋದು. ಆ ಥರ ಈ ಪೈಥಾನ್ ಪ್ರೋಗ್ರಾಮಿಂಗ್ ವರ್ಕ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ಸಪ್ರೇಟಾಗಿ ಐಡಿಗಳಂದರೆ ಪೈಚಾರ್ಮ್, VS ಕೋಡ್ ಮತ್ತು ತೊನ್ನಿಮ್. ಸೊ ಇವೆಲ್ಲ ವರ್ಕ್ ಆಗ್ತಾ ಹೋಗುತ್ತೆ. ಸೊ ನಾನು ಒಂದು ಇನ್ಸ್ಟಾಲ್ ಮಾಡಿದ್ದು ನೋಡಿ ತೋರಿಸ್ತೀನಿ ನಿಮಗೆ. ಪೈಚಾರ್ಮ್ ಈ ಥರ ಇರುತ್ತೆ. ಪೈಚಾರ್ಮ್ ನೋಡಿ ಇಲ್ಲಿ ಇದೆಲ್ಲ ಈ ಥರ ಇರುತ್ತೆ ಪೈಚಾರ್ಮ್.
ಸೊ ಈ ಥರ ಜೆಟ್ ಬ್ರೈನ್ಸಲ್ಲಿ ಇರುತ್ತೆ, ಪೈಚಾರ್ಮ್ ಇದೆ, ಮತ್ತು ವಿಷುವಲ್ ಸ್ಟುಡಿಯೋ ಕೋಡ್ ಅಂದರೆ ಸೊ ಈ ಥರ ಇರುತ್ತೆ, ವಿ ಎಸ್ ಕೋಡ್ ಈ ಥರ ಇರುತ್ತೆ, ವಿಷುವಲ್ ಸ್ಟುಡಿಯೋ ಕೋಡ್ ಈ ಥರ ಇರುತ್ತೆ. ಸೊ ಮತ್ತು ಸಿಂಟ್ಯಾಕ್ಸ್, ಬೇಸಿಕ್ ಸಿಂಟ್ಯಾಕ್ಸ್ ಯಾವ ಥರ ಇರುತ್ತೆ, ಪೈಥಾನ್ ಯೂಸಸ್ ನ್ಯೂ ಲೈನ್ ಟು ಎಂಡ್ ಕಮ್ಯಾಂಡ್ಸ್, ನೋ ನೀಡ್ ಟು ಸೆಮಿಕೋಲನ್. ನಾನು ಇಲ್ಲಿ ತೋರಿಸಿದ್ನಲ್ವ, ಸೊ ಇದಕ್ಕೆ ಸೆಮಿಕೋಲನ್ ಬೇಕು, ಜಸ್ಟ್ ಇದು ಒಂದೇ ಲೈನಲ್ಲಿ ಪೈಥಾನ್ ಕೋಡ್ನ ಬರಿಬೋದು. ಪೈಥಾನ್ ಯೂಸಸ್ ನ್ಯೂ ಲೈನ್ ಟು ಎಂಡ್ ಕಾಮೆಂಟ್ಸ್. ಸೊ ಇಲ್ಲೇ ಎಂಡಲ್ಲೇ ನಾವು ಕಾಮೆಂಟ್ಸ್ನ ಬರೀಬೋದು. ಹಿಂಗೆ ಡಬಲ್ ಕೋಟ್ಸ್ ಹಾಕ್ಬಿಟ್ಟು ಪೈಥಾನ್ ಅಂತ ಬರೆದಿದ ತಕ್ಷಣ ಸೊ ಇದು ರನ್ ಆಗುತ್ತೆ. ಇದಕ್ಕೇನು ಸಪ್ರೇಟ್ ಕಾಮೆಂಟ್ ಲೈನ್ ಬೇಕಾಗಿಲ್ಲ. ಯೂಸಸ್ ಇಂಡೆಂಟೇಷನ್ ಸ್ಪೇಸಸ್ ಫಾರ್ ಡಿಫೈನ್ ಬ್ಲಾಕ್ಸ್, ಲೈನ್ ಲೂಪ್ಸ್ ಫಾರ್ ಫಂಕ್ಷನ್, ನಾಟ್ ಕರ್ಲಿ ಬ್ರೇಸಸ್ ಲೈಕ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಇದರಲ್ಲಿ ಏನು ಅಂದರೆ ಕರ್ಲಿ ಬ್ರೇಸಸ್ನ, ಈಗ ಇಲ್ಲೊಂದು ಕರ್ಲಿ ಬ್ರೇಸಸ್ನ ಜಾವದಲ್ಲಿ ಯೂಸ್ ಮಾಡ್ತೀವಿ ಈ ಥರ ಕರ್ಲಿ ಬ್ರೇಸಸ್ನ. ಸೊ ಇದ್ರೊಳಗೆ ಕೋಡ್ನ ಬರೀಬೇಕು. ಬಟ್ ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಆ ಥರ ಏನಿಲ್ಲ. ಸೊ ಇಲ್ಲೇನಾದರೂ ಅದು ಇದು ಇಂಡೆಂಟೇಷನ್ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಇದ್ರಾಗ ಒಂದು ಮೇನ್ ಡ್ರಾಬ್ಯಾಕ್ ಅಂದರೆ ಇಂಡೆಂಟೇಷನ್. ನೋಡಿ ಈ ಥರ ಇಂಡೆಂಟೇಷನ್ ಇದ್ರೆ ಮಾತ್ರನೇ. ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತಾ ಒಂದು ಕೋಡು, ನೆಕ್ಸ್ಟ್ ಲೈನ್ ಈ ಥರ ಸ್ಟಾರ್ಟ್ ಆಗಿರಬೇಕು. ಬಟ್ ಸೊ ಇಂಡೆಂಟೇಷನ್ ಅಂದರೆ ಸೊ ಇಲ್ಲಿಂದ ಕೋಡ್ ಸ್ಟಾರ್ಟ್ ಆಯ್ತು ಅಂದರೆ ಅದ್ರ ನೆಕ್ಸ್ಟ್ ಲೈನ್ ಕೆಲವೊಂದರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಅಗೇನ್ ಇದೇ ಎಂಡ್ ಆಗಬೇಕು. ಸೊ ಮೈನ್ ಕೂಡ ಇಲ್ಲೇ ಇರುತ್ತೆ. ಇದು ಇಂಡೆಂಟೇಷನ್ ಪ್ರಾಬ್ಲಮ್ ಒಂದಿರುತ್ತೆ. ಯೂಸಸ್ ಇಂಡೆಂಟೇಷನ್ ಇರುತ್ತೆ, ಸ್ಪೇಸಸ್ ಟು ಡಿಫೈನ್ ಬ್ಲಾಕ್ಸ್ ಆಫ್ ಲೈನ್. ಸೊ ಸ್ಪೇಸ್ ಇಂಡೆಂಟೇಷನ್, ಸೊ ಇಲ್ಲಿ ಹೇಳಿದ್ನಲ್ಲ, ಸೊ ಈ ಥರ ಇದರಲ್ಲೇ ಕೋಡ್ ಬರೀಬೇಕು. ಅದಲ್ಲಿ ಮೆನ್ಷನ್ ಮಾಡೋದು ಡಿಸೈನ್ ಫಾರ್ ರೀಡಬಿಲಿಟಿ ಆ್ಯಂಡ್ ಸಿಂಪ್ಲಿಸಿಟಿ. ಸೊ ಓದೋದಕ್ಕೂ ಮತ್ತು ಅದನ್ನು ಕಲಿಯೋದಕ್ಕೂ ಸಿಂಪಲ್ ಆಗಿರುತ್ತೆ. ನಮಗೆ ಪೈಥಾನ್ ಪ್ರೋಗ್ರಾಮಿಂಗ್ ಬೇಸಿಕ್ ಸಿಂಟ್ಯಾಕ್ಸು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸಿಂಟ್ಯಾಕ್ಸ್ ಯಾವ ಥರ ಇರುತ್ತೆ ಅಂದರೆ ಸೊ ಈ ಥರ ಸಿಂಟ್ಯಾಕ್ಸ್ ಇರುತ್ತೆ. ಸೊ ಇದು ಇಂಡೆಂಟೇಷನ್ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಲೈನು ಕೂಡ ಸೊ ಇಲ್ಲಿ ನೆಕ್ಸ್ಟ್ ಬ್ಲ್ಯಾಕ್ ಲೈನ್ ಕೋಡ್ ಸ್ಟಾರ್ಟ್ ಮಾಡಬೇಕಂದ್ರೆ ಸೊ ಇದ್ರೊಳಗೆ ಬರೀಬೇಕು. ಸೊ ಜಾವದಲ್ಲಿ ಹಾಗೇನಿಲ್ಲ. ಇದಕ್ಕಿಂತ ಮುಂಚೆ ಒಂದು ಫಂಕ್ಷನ್, ಮೈನ್ ಫಂಕ್ಷನ್ ಬರ್ದಿರಬೇಕು, ಅದರೊಳಗೆ ಪ್ರಿಂಟ್ ಹೆಲೋ ವರ್ಲ್ಡ್ ಅಂತ ಬರೀಬೇಕು. ಸೊ ಆ ಥರ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ ಕೋಡು. ಸೊ ಪೈಥಾನಲ್ಲಿ ಈ ಜಸ್ಟ್ ಲೈನನ್ನು ಇಷ್ಟು ಮಾತ್ರನೇ ಟೈಪ್ ಮಾಡೋದು. ಇದು ನೋಡಿ ಈಸಿಯಾಗಿದೆ, ಅರ್ಥನೂ ಆಗುತ್ತೆ. ಪೈಥಾನ್ ಸೊ ಏನೇನು ಕೊಟ್ಟಿರಲಿ ಹೆಲೋ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಇದು ಕೊಟ್ಟಿದ ತಕ್ಷಣ ರನ್ ಆಗುತ್ತೆ. ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ತೋರಿಸ್ಬಿಡ್ತೀನಿ. ಸೊ ಆನ್ಲೈನ್ ಪೈಥಾನ್ ಕಂಪೈಲರ್, ಓಕೆ ನೋಡಿ, ಆನ್ಲೈನ್ ಪೈಥಾನ್ ಕಂಪೈಲರ್ ಇಂಟರ್ಪ್ರಿಟರ್. ಸೊ ನೋಡಿ ತೋರಿಸಿ ನಿಮಗೆ, ಅವರೇ ಆಟೋಮೆಟಿಕ್ ಕೊಟ್ಟಿದ್ದಾರೆ. ಈಗ ನಮಗೊಂದು ಇದು ಪೈಥಾನ್ ಕಂಪೈಲರ್ ನೋಡಿ, ಇಲ್ಲಿ ನಮಗೊಂದು ಹೆಲೋ ವರ್ಲ್ಡ್ ಅಂತ ಮಾತ್ರ ಜಸ್ಟ್ ಟೈಪ್ ಮಾಡಬೇಕು. ಆದರೆ ಕೊಟ್ಟಿದ್ರೆ ಹೆಲೋ ವರ್ಲ್ಡ್ ಅಂತ ಮಾತ್ರ ಟೈಪ್ ಮಾಡಬೇಕು, ಹೆಲೋ ವರ್ಲ್ಡ್. ಓಕೆ ನೋಡಿ, ಇದನ್ನ ಜಸ್ಟ್ ಒಂದು ಲೈನನ್ನು ಟೈಪ್ ಮಾಡೋದು, ರನ್ ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ, ಹೆಲೋ ವರ್ಲ್ಡ್ ಅಂತ ಬರುತ್ತೆ. ಪೈಥಾನ್ ಪ್ರಿಂಟ್ ಅನ್ನೋದು ಫಂಕ್ಷನ್ನು. ಇವೆಲ್ಲನೂ ಕೂಡ ಇನ್ ಡೆಪ್ತಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರಿಂಟ್ ಅಂದರೆ ಏನು, ಮತ್ತು ಈ ಬ್ರಾಕೆಟ್ ಒಳಗೆ ಇಷ್ಟು ಹಿಂಗೆ ಯಾಕೆ ಮೆನ್ಷನ್ ಮಾಡಬೇಕು, ಈ ಫಂಕ್ಷನಲ್ಲಿ ಬ್ರಾಕೆಟ್ಸ್ನ ಯಾಕೆ ಯೂಸ್ ಮಾಡಬೇಕು, ಮತ್ತು ಡಬಲ್ ಕೋಟ್ಸಲ್ಲಿ ಯಾಕೆ ಮೆನ್ಷನ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಇನ್ ಡೆಪ್ತಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಆಗಿತ್ತು ಕ್ಲಾಸ್ 1 ವಿಡಿಯೋದಲ್ಲಿ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಜಸ್ಟ್ ಒಂದು 2 ಸೆಕೆಂಡ್ಸಲ್ಲಿ, ಸೊ 2 ಮಿನಿಟ್ಸಲ್ಲಿ ಜಸ್ಟ್ ಪೈಥಾನ್ ಅಂದರೆ ಏನು, ಪೈಥಾನ್ ಅಂದರೆ ಇಟ್ ಇಸ್ ಪಾಪ್ಯುಲರ್ ಆ್ಯಂಡ್ ಪವರ್ಫುಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದನ್ನು ಕಂಡುಹಿಡಿದು ಗೈಡೋ ವ್ಯಾನ್ ರವಿಸಮ್ ಅವರು. ಮತ್ತು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯೂಸೇಜ್ ಏನು, ಪೈಥಾನ್ ಕಲಿಯೋದ್ರಲ್ಲಿ ಯೂಸೇಜ್ ಏನು, ಬಿಲ್ಡಿಂಗ್ ವೆಬ್ಸೈಟ್ ಮತ್ತು ವೆಬ್ ಅಪ್ಲಿಕೇಶನು, ಡೆವಲಪಿಂಗ್ ಸಾಫ್ಟ್ವೇರ್ಸು, ಮತ್ತು ಪರ್ಫಾರ್ಮಿಂಗ್ ಡೇಟಾ ಅನಾಲಿಟಿಕ್ಸ್, ಮ್ಯಾಥಮೆಟಿಕಲ್ ಆಪರೇಷನ್, ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಮತ್ತು ಆಟೋಮೆಟಿಕ್ ಟಾಸ್ಕು ಆಗೋದಕ್ಕೆ, ಮತ್ತು ವರ್ಕಿಂಗ್ ವಿತ್ ಡೇಟಾ ಬೇಸಸ್ ಆ್ಯಂಡ್ ಫೈಲ್ಸ್, ಮತ್ತು ಹ್ಯಾಂಡ್ಲಿಂಗ್ ಬಿಗ್ ಡೇಟಾ ಆ್ಯಂಡ್ AML ಪ್ರಾಜೆಕ್ಟ್ಸು. ಮತ್ತು ಇದರಿಂದ ಯೂಸ್ ಏನು, ಈ ಪೈಥಾನ್ನ ಯಾಕೆ ಯೂಸ್ ಮಾಡಬೇಕು ನಾವು ಅಂದರೆ ಈ ಎಲ್ಲ ಪ್ಲ್ಯಾಟ್ಫಾರ್ಮ್ ಲೈಕ್ ವಿಂಡೋಸ್, ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್, ಲೈನಕ್ಸ್ ಮತ್ತು ರಾಸ್ಬೆರಿ ಡಿವೈಸಸ್, ಈ ಥರ ಎಲ್ಲ ಡಿವೈಸಲ್ಲಿ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಸಿಂಪಲ್ ಆ್ಯಂಡ್ ಇಂಗ್ಲೀಷ್ ಲೈಕ್ ಸಿಂಟೆಕ್ಸ್ ಇರುತ್ತೆ, ಈಸಿ ಟು ಲರ್ನ್ ಮಾಡ್ಬೋದು. ಮತ್ತು ರಿಕ್ವೈರ್ ಫೀವರ್ ಲೈನ್ಸ್, ಸೊ ತುಂಬ ಕಮ್ಮಿ ಲೈನ್ಸ್ ಇರುತ್ತೆ, ಮತ್ತು ಇನ್ಸ್ಟಂಟಾಗಿ ಬೇಗನೆ ಕೋಡ್ ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ನೋಡಿ ನಾನು ತೋರಿಸಿದ್ನಲ್ಲ ಆ ಥರ ವರ್ಕ್ ಆಗುತ್ತೆ. ಮತ್ತು ಸಪೋರ್ಟ್ ಪ್ರೊಸೀಜರಲ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್. ಸೊ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ ಸಪ್ರೇಟ್ ಕೋಡ್ ಬರಬೇಕಾಗಿಲ್ಲ, ಅದರಲ್ಲೇ ನೀವು ಡಿಫೈನ್ ಮಾಡಿದ್ರೆ ಸಾಕು, ಬ್ಲಾಕ್ ಆಫ್ ಕೋಡಲ್ಲೇ ಡಿಫೈನ್ ಮಾಡಿದ್ರೆ ಸಾಕು, ಕೋಡ್ ರನ್ ಆಗುತ್ತೆ. ಮತ್ತು ಸೊ ಲೇಟೆಸ್ಟ್ ವರ್ಕ್ ಆಗ್ತಿರೋದು ಯಾವುದು ಅಂದರೆ ಪೈಥಾನ್ 3. ಸೊ ಇದನ್ನು ಎಲ್ಲೆಲ್ಲಿ ಯಾವ ಟೆಕ್ಸ್ಟ್ ಎಡಿಟರ್, ಯಾವ ಎಡಿಟರ್ಸ್ನ ಯೂಸ್ ಮಾಡ್ಕೊಂಡು ನಾವು ಪೈಥಾನ್ ಕೋಡ್ನ ಬರೀಬೋದು ಅಂದರೆ ಟೆಕ್ಸ್ಟ್ ಎಡಿಟರ್ಸ್, ನಾನು ನೋಟ್ ಪ್ಯಾಡ್ ತೋರಿಸಿದ್ರೆ ಆ ನೋಟ್ ಪ್ಯಾಡಲ್ಲಿ ಮತ್ತು ಅದಕ್ಕೆ ಸಪ್ರೇಟ್ ID ಇರುತ್ತೆ, ಅದ್ರ ಮುಖಾಂತರ ಪೈಥಾನ್ ಕೋಡ್ನ ಕಲಿತಾ ಹೋಗ್ಬೋದು. ಮತ್ತು ಇದರ ಸಿಂಟ್ಯಾಕ್ಸ್ ಸಿಂಪಲ್ ಇರುತ್ತೆ, ನ್ಯೂ ಲೈನ್ ಯೂಸ್ ಮಾಡುತ್ತೆ ಪ್ರತಿಯೊಂದು ಎಂಡ್ ಆಫ್ ದಿ ಲೈನಲ್ಲಿ. ಸೊ ಒಂದೇ ಲೈನಲ್ಲಿ ಜಸ್ಟ್ ಕೋಡ್ನ ಬರಿಬೋದು. ಮತ್ತು ಇದಕ್ಕೆ ಇಂಡೆಂಟೇಷನ್ ಮಾಡೋದಕ್ಕೆ ಸೊ ಒಂದು ಲೂಪ್ ಬರುತ್ತೆ. ಸೊ ಜಸ್ಟ್ ನೆಕ್ಸ್ಟ್ ಲೈನಲ್ಲಿ ಏನಿರುತ್ತೆ, ನೆಕ್ಸ್ಟ್ ಲೈನಿಂದ ಟೈಪ್ ಮಾಡ್ಕೊಂಡ್ರೆ ಸಾಕು ಬರುತ್ತೆ. ಮತ್ತು ಈಸಿಯಾಗಿ ಇದನ್ನು ಡಿಸೈನ್ ಮಾಡೋದು, ಈಸಿಯಾಗಿ ರೀಡ್ ಮಾಡ್ಬೋದು, ಮತ್ತು ಸಿಂಪಲಾಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಆಗಿತ್ತು ಪೈಥಾನ್ ಕ್ಲಾಸ್ 1 ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಯಾವ ಥರ ಪೈಥಾನ್ ಯಾವ ಥರ ಇನ್ಸ್ಟಾಲ್ ಮಾಡೋದು, ಮತ್ತು ಅದಕ್ಕೆ ಬೇಕಾಗಿರೋ ಒಂದು ರಿಕ್ವೈರ್ಮೆಂಟ್, ಟೆಕ್ಸ್ಟ್ ಎಡಿಟರ್ ಬೇಕು, ID ಯಾವ್ದು ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೆಪ್ತಾಗಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.